ನಿನ್ನೆ ಒಂದು ಟ್ವೀಟ್ ನೋಡಿದೆ ರಾತ್ರಿ 11 ಗಂಟೆಗೆ. ಯಾರು ಬರ್ತಿದಾರೆ ಗೊತ್ತಾ? ದಿ ಗ್ರೇಟ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಒಂದು ಟ್ವೀಟ್ ಬರ್ತಿದ್ದಾರೆ. ಆ ಟ್ವೀಟ್ ಅಲ್ಲಿ LOP ಶ್ರೀ ರಾಹುಲ್ ಗಾಂಧಿ ಅಂಡ್ INC ಇಂಡಿಯಾ ಕಂಟಿನ್ಯೂ ಟು shamelessly accurate student has a political tool to manufacture during the monsoon session of the parliament ಅಂತ ಬರೆದಿದ್ದಾರೆ. ಅಲ್ಲ, ಇಷ್ಟು ದೊಡ್ಡ ಟ್ವೀಟ್ ಬರೋ ಬದಲು ರೆಸಿಗ್ನೇಷನ್ ಅಂತ ಬರೆದ್ರೆ ಮುಗಿದೋಗ್ತೈತಲ್ಲ. ಇಷ್ಟೆಲ್ಲ ಡ್ರಾಮಾ ಮಾಡೋದು ನಮ್ಗೆ ಏನ್ ಬೇಕಾಗಿತ್ತು? ಈ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಒಂದು ಬಿಲ್ ಪಾಸ್ ಆಗೋದಿದೆ. ಅದು ಯಾವ್ದಂದ್ರೆ ಡಿಲಿಮಿಟೇಷನ್ ಬಿಲ್. ಓಕೆ, ವುಮೆನ್ ರಿಸರ್ವೇಷನ್ ಅನ್ನೋ ಹೆಸರಿನಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋರು ಇದ್ದಾರೆ ಬಿಜೆಪಿ ಅವರು. ಸೊ ಇವರಿಗೆ ಮೆಜಾರಿಟಿ ಬೇಕಾಗಿದೆ. ಆಲ್ರೆಡಿ ಮೆಜಾರಿಟಿಯಲ್ಲಿ ಇದೆ ಬಿಜೆಪಿ. ಸೊ ಇನ್ನೊಂದು 10-11 ಸೀಟ್ ಬೇಕಾಗಿದೆ. ಸೊ ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರೆ ಅವ್ನ ಹಿಂದೆ ಇರೋ 10-15 ಸೀಟು ಎಲ್ಲ ತಗೊಂಡೋಗ್ಬಿಡ್ತಾನೆ. ಸೊ ಅವಾಗ ಡಿಲಿಮಿಟೇಷನ್ ಬಿಲ್ ಪಾಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ರಿಸೈನ್ ಮಾಡ್ತಾ ಇಲ್ಲ ಇವರು. ಓಕೆ, ದಿಸ್ ಇಸ್ ದ ಓನ್ಲಿ ರೀಸನ್ ಫಾರ್ ನಾಟ್ ರಿಸೈನಿಂಗ್ ದಿ ಧರ್ಮೇಂದ್ರ ಪ್ರಧಾನ್. ಓಕೆ, ಇದಕ್ಕೋಸ್ಕರ ಬ್ಯಾಕ್ ಮಾಡ್ತಾ ಇದಾರೆ ಅವ್ರಿಗೆ. ಕುರ್ಚಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ ಇವರು ಬಿಜೆಪಿ ಅವರು.